ಬಾಯ್ ನ್ಯೂಸ್ಗೆ ಸ್ವಾಗತ. ನ್ಯೂಸ್ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಈ ಕ್ಷಣದ ಪ್ರಮುಖ ಸುದ್ದಿ. ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಮುನ್ನಡೆಯಬೇಕಾದ ಎಸ್ಸಿ/ಎಸ್ಟಿ ಸಮುದಾಯದ ಹಣವನ್ನು ಬೇರೆ ರಾಜ್ಯಗಳ ಚುನಾವಣೆಗೆ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದ್ ಗೌಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಾಗಾರ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ಆದೇಶದ ಮೇರೆಗೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಬಶೆಟ್ಟಹಳ್ಳಿ, ಆನೆಮಡಗು, ದೊಡ್ಡತೇಕಹಳ್ಳಿ ಹಾಗೂ ತಿಮ್ಮನಾಯಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸರ್-BLO 2 ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಸಿಕಲ್ ಆನಂದ್ ಗೌಡರ ಸಮಕ್ಷಮದಲ್ಲಿ ನಡೆದ ಈ ಕಾರ್ಯಕ್ರಮದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಕಲ್ ಆನಂದ್ ಗೌಡ ಆಕ್ರೋಶ. ಎಸ್ಸಿ/ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಸೀಮಿತವಾಗಿದ್ದ ಸುಮಾರು 12,000ದಿಂದ 15,000 ಕೋಟಿ ರೂಪಾಯಿ ಹಣವನ್ನು ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಮಾಡಲು ಕಳುಹಿಸಲಾಗುತ್ತಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಡ್ರಾ ಮಾಡಿಕೊಳ್ಳಲಾಗುತ್ತಿದೆ. ಗ್ಯಾರಂಟಿ ಭಾಗ್ಯಗಳ ಹೆಸರು ಹೇಳಿ 1 ತಿಂಗಳು ಕೊಟ್ಟು 2 ತಿಂಗಳು ಎಗರಿಸಿಬಿಟ್ಟು ಆ ಹಣವನ್ನು ಚುನಾವಣೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವುದು ಅಭಿವೃದ್ಧಿ ಕೆಲಸವಲ್ಲ, ಬರೀ ಭ್ರಷ್ಟಾಚಾರ ಮತ್ತು ರಿಯಲ್ ಎಸ್ಟೇಟ್ ದಂಧೆ. ಫಲವತ್ತಾದ ರೈತರ ಭೂಮಿ ಸ್ವಾಧೀನಕ್ಕೆ ವಿರೋಧ. ಶಿಡ್ಲಘಟ್ಟದ ಜಮಕೋಟೆ ಭಾಗದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದಕ್ಕೆ ಆನಂದ್ ಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ವ್ಯರ್ಥ ಜಮೀನು ಬಳಸಿ ಫ್ಯಾಕ್ಟರಿಗಳನ್ನು ತರಬೇಕಿದ್ದರೆ ದಿಬ್ಬೂರಹಳ್ಳಿ, ತಲಕಾಯಲಪರತ ಭಾಗದಲ್ಲಿರುವ ಸರ್ಕಾರಿ ಬೆಟ್ಟಗುಡ್ಡದ ಜಮೀನುಗಳನ್ನು ಬಳಸಿಕೊಳ್ಳಿ. ಸ್ಥಳೀಯರಿಗೆ ಉದ್ಯೋಗ, ಅಲ್ಲಿಗೆ ರಸ್ತೆ ಸಂಪರ್ಕ ಕಲ್ಪಿಸಿ ಫ್ಯಾಕ್ಟರಿ ತಂದರೆ ಸುತ್ತಮುತ್ತಲಿನ ಜಮೀನಿಗೂ ಬೆಲೆ ಬರುತ್ತದೆ. ನಮ್ಮ ಹೆಣ್ಣು ಮಕ್ಕಳು ಬೆಂಗಳೂರಿಗೆ ಅಲೆಯುವುದು ತಪ್ಪಿ ಇಲ್ಲೇ ಉದ್ಯೋಗ ಸಿಗುತ್ತದೆ. ಕೈವಾರದಲ್ಲಿ ಬಿದ್ದಿರುವ ಭೂಮಿ. ಈಗಾಗಲೇ ಕೈವಾರದ ಬಳಿ 100 ಎಕರೆ KIADB ಭೂಮಿ ಖಾಲಿ ಬಿದ್ದಿದ್ದರೂ ಜಮಕೋಟೆ ಭಾಗದಲ್ಲಿ ಕಂಬಳಿ ಸೊಪ್ಪು, ದಾಳಿಂಬೆ, ಟೊಮೆಟೊ ಬೆಳೆಯುವ 2,400 ಎಕರೆ ಫಲವತ್ತಾದ ಭೂಮಿಯನ್ನು ರೈತರ ಇಷ್ಟವಿಲ್ಲದೆ ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗುತ್ತಿದೆ. ರೈತರಿಗೆ 1 ಕೋಟಿ ಕೊಟ್ಟು ಕಂಪನಿಗಳಿಗೆ 5 ಕೋಟಿಗೆ ಮಾರಿ ಮಧ್ಯದಲ್ಲಿ ಕೋಟಿಗಟ್ಟಲೆ ಕಿಕ್ಬ್ಯಾಕ್ ಪಡೆಯುವುದು ಇವರ ನಿಜವಾದ ಟಾರ್ಗೆಟ್. ಹಳ್ಳಿಗಳಿಗೆ ಹೋದರೆ ಕುಡಿಯಲು ನೀರಿಲ್ಲದೆ ಹೆಣ್ಣುಮಕ್ಕಳು ಕಣ್ಣೀರು ಹಾಕುತ್ತಿದ್ದಾರೆ. ಇಂತಹ ದುರಾಡಳಿತಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂದು ಕಿಡಿಕಾರಿದರು. ಮನ್ ಕಿ ಬಾತ್ ವೀಕ್ಷಣೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಬೂತ್ ಮಟ್ಟದಲ್ಲಿ ವೀಕ್ಷಿಸಲಾಯಿತು. ಯಾವುದೇ ಭಾಷೆಯಲ್ಲಾದರೂ ಪ್ರಾದೇಶಿಕ ತಂತ್ರಜ್ಞಾನದ ಮೂಲಕ ಪ್ರಧಾನಿಗಳ ಮಾತುಗಳನ್ನು ಕೇಳುವ ವ್ಯವಸ್ಥೆಯನ್ನು ಸಾರ್ವಜನಿಕರು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ನಾಗಭೂಷಣ್, ತಿಪ್ಪಾರೆಡ್ಡಿ, ದ್ಯಾವಪ್ಪ, ಮಂಜುನಾಥ್, ರಮೇಶ್, ಮಾರಪ್ಪ, ವೆಂಕಟೇಶ್ ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದುರ್ಬಳಕೆ ಮಾಡಿಕೊಂಡು ಎಸ್ಸಿ/ಎಸ್ಟಿ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅಂತೇಳಿ ಏನು ಸೀಮಿತವಾಗಿರ್ತಕ್ಕಂಥ ಒಂದು 12,000ದಿಂದ 15,000 ಕೋಟಿ ನೀವು ತೆಗೆದು ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ಮಾಡ್ಲಿಕ್ಕೆ ಕಳಿಸೋದು, ಬೇರೆ ಹಿಂದುಳಿದ ವರ್ಗಗಳವ್ರಿಗೆ ಏನಾದ್ರು ಒಂದು ಕಲ್ಯಾಣಕ್ಕೆ ಅಂತ ಇಟ್ಟಿದ್ರೆ ಆ ದುಡ್ಡನ್ನು ಕೂಡ ಡ್ರಾ ಮಾಡ್ತಕ್ಕಂಥದ್ದು. ಈ ಭಾಗ್ಯಗಳ ಹೆಸರು ಹೇಳ್ಕೊಂಡು 1 ತಿಂಗಳು ಕೊಟ್ಟು 2 ತಿಂಗಳು ಎಗರಿಸ್ಬಿಟ್ಟು ಆ ಭಾಗ್ಯಗಳ ದುಡ್ಡನ್ನು ಸಹ ತಗೊಂಡೋಗಿ ಬೇರೆದ್ರಲ್ಲಿ ಎಲೆಕ್ಷನ್ ಮಾಡೋದು, ಈ ತರದ ಮಾಡ್ತಾ ಇದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಅಲ್ಲ, ಭ್ರಷ್ಟಾಚಾರ, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾವ್ರೆ. ಈಗಾಗಲೇ ನಮ್ಮ ಶಿಡ್ಲಘಟ್ಟದಲ್ಲೇ ಜಮಕೋಟೆಯಲ್ಲಿ ಏನಾಗ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಅಲ್ಲಿ ರೈತರ ಫಲವತ್ತಾದ ಭೂಮಿನ ಅಕ್ವೈರ್ ಮಾಡಿದ್ದಾರೆ. ಅವ್ರು ಮಾಡಬೇಕು, ಫ್ಯಾಕ್ಟರಿಗಳು ತರಬೇಕು ಅಂತ ಹೇಳಿದ್ರೆ ಈ ಕಡೆ ವ್ಯವಸಾಯ ಮಾಡ್ಲಿಕ್ಕೆ ಯೋಗ್ಯವಲ್ಲದ ಇರ್ತಕ್ಕಂಥದ್ದು ನಮ್ಮ ಈ ದಿಬ್ಬೂರಹಳ್ಳಿ ಭಾಗದಲ್ಲಿ, ಇನ್ನು ತಲಕಾಯಲ ಬೆಟ್ಟದಲ್ಲಿ ಈ ಕಡೆ ಅವಿತಾ ಸುಮಾರು ಗೌರ್ಮೆಂಟ್ ಜಮೀನುಗಳೇ ಅವಿ, P ನಂಬರ್ಗಳು ಇರ್ತಕ್ಕಂಥ ಸುಮಾರು ಆ ಬೆಟ್ಟಗುಡ್ಡಗಳಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಯೋಗ್ಯ ಅಲ್ಲದೆ ಇರ್ತಕ್ಕಂಥವೇ ಅವೆ. ಅಂತವನ್ನೆಲ್ಲ ಬಳಸ್ಬಿಟ್ಟು ಬೇಕಾದ್ರೆ ರೋಡನ್ನ ಒಂದು ಅನುಕೂಲ ಮಾಡಿಕೊಂಡು ಅಲ್ಲಿ ಫ್ಯಾಕ್ಟರಿಗಳು ತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಮೀನುಗಳು ಸಹ ಒಳ್ಳೆ ಬೆಲೆ ಬರ್ತದೆ. ಆಮೇಲೆ ಇಲ್ಲಿ ಓದಿರ್ತಕ್ಕಂಥವ್ರಿಗೆ ಒಳ್ಳೆ ಉದ್ಯೋಗ ಅವಕಾಶ ಸಿಗ್ತದೆ. ನಮ್ಮ ಹೆಣ್ಮಕ್ಳು ಎಲ್ಲೋ ಪಾಪ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡ್ಬೇಕ ಅವಶ್ಯಕತೆ ಇಲ್ಲ, ಇಲ್ಲಿಂದಾನೆ ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರೆ. ಈ ತರದ ವ್ಯವಸ್ಥೆ ಮಾಡ್ಲಿ. ಈಗ ಕೈವಾರದ ಹತ್ರ KIADB ಅಕ್ವಿಜೇಷನ್ ಮಾಡ್ಕೊಂಡು 100 ಎಕರೆ ಹಂಗೆ ಬಿದ್ದೈತೆ, ಅಲ್ಲಿ ಫ್ಯಾಕ್ಟರಿಗಳು ಬಂದಿಲ್ಲ. ಅಷ್ಟು ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ತಗೊಂಡ್ಬಂದು ಇಲ್ಲಿ ಜಮಕೋಟೆ ಭಾಗದಲ್ಲಿ ಸುಮಾರು 2,400 ಎಕರೆನ ಅಕ್ವಿಜೇಷನ್ ಮಾಡ್ತಾರೆ. ಅಂದ್ರೆ ಒಳ್ಳೆ ಕಂಬಳಿ ಸೊಪ್ಪು ಬೆಳೆಯೋದು, ಒಳ್ಳೆ ದಾಳಿಂಬೆ ಬೆಳೆಯೋದು,
ಒಳ್ಳೆ ಟೊಮೆಟೊ ಬೆಳೆಯೋ ಒಳ್ಳೆ ಫಲವತ್ತಾದ ಭೂಮಿನ ಇವರು ಅಕ್ರಮವಾಗಿ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವ್ರು ವಶಪಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗಿರೋ ಟಾರ್ಗೆಟ್ ಇಷ್ಟೇ. ಇವ್ರಿಗೆ ರೈತರಿಗೆ ಏನೋ ಒಂದು ಕೋಟಿನ ಒಂದು ಕೋಟಿ 20 ಲಕ್ಷನ ಕೊಟ್ಬಿಡೋದು, ಕಂಪನಿಗಳಿಗೆ ಮಾರ್ಬೇಕಾದ್ರೆ 4 ಕೋಟಿ 5 ಕೋಟಿ ಕೊಡೋದು, ಅವ್ರಿಗೆ ಅಲ್ಲಿ ಕೊಡ್ಬೇಕಾದ್ರೆ ಅವ್ರಿಗೆ ಕಿಕ್ ಬ್ಯಾಕ್ ಅಂತೇಳಿ 1 ಎಕರೆಗೆ ಇಷ್ಟು ಅಂತ ತಗೊಳ್ಳೋದು. ಈ ತರದ ಒಂದು ದುರಾಡಳಿತ ಮಾಡಿಕೊಂಡು ನಾವು ನೇರವಾಗಿ ಕಾಂಗ್ರೆಸ್ನ ಇದಕ್ಕೆ ಹೊರೆ ಮಾಡ್ತೀವಿ. ನೀವು ಈ ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ನಿಲ್ಲಿಸ್ಬೇಕು. ಊರುಗಳಿಗೆ ಬಂದ್ರೆ ನಾವು ಬೂತ್ಗಳಿಗೆ ಹೋದಾಗ ಪ್ರತಿಯೊಬ್ರು ಹೆಣ್ಮಕ್ಳು ಕಣ್ಣುಗಳಲ್ಲಿ ನೀರ್ ಹಾಕಂತಾರೆ, ಸ್ವಾಮಿ ಕುಡಿಯಕ್ ನೀರಿಲ್ಲ ಸ್ವಾಮಿ ನಮ್ಮ ಹಳ್ಳಿಯಲ್ಲಿ ಅಂತ. ಆ ತರದ ವ್ಯವಸ್ಥೆಗಳು ಮಾಡ್ಬೇಕಾ ನೀವು? ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥದ್ದು. ನಮಗೆ ಅದನ್ನ ಕನ್ನಡದಲ್ಲೂ ಕೇಳಬಹುದು, ಹಿಂದಿಯಲ್ಲೂ ಕೇಳಬಹುದು. ನಮಗೆ ಯಾವ್ದು ಅನುಕೂಲ ಇದೆಯೋ ಆ ಭಾಷೆಯಲ್ಲಿ ಕೇಳಿಸ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಮಾಡಿದ್ದಾರೆ. ಆ ಮನ್ ಕಿ ಬಾತ್ ನಾವು ವೀಕ್ಷಣೆ ಮಾಡಿದ್ಮೇಲೆ ಅದನ್ನೂ ಸಹ ನಾನು ಈ ಬೂತ್ ನಲ್ಲಿ ಕೂತ್ಕೊಂಡು ಮುರಳಿಯಣ್ಣವ್ರ ಮನೆ ಹತ್ರ ಕೂತ್ಕೊಂಡು ನಾವು ಮನ್ ಕಿ ಬಾತ್ ಈ ತರದ ವಿಶಾಲವಾದಂತ ಜಾಗದಲ್ಲಿ ಕೂತ್ಕೊಬೇಕು. ನಾವು ಇದೇ ತರ ಒಂದು ಚರ್ಚೆ ಮಾಡಬೇಕು. ನಾಳೆ ದಿವಸ 2028ಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಬಂದಾಗ ನಾಮಿನೀಸು ಅಷ್ಟೇ, ಒಂದು ಪಂಚಾಯತಿಗೆ ಇಷ್ಟು ನಾಮಿನೀಸ್ ಅಂತ ಹೇಳಿ ರಿಸರ್ವ್ ಮಾಡ್ತಾರೆ. ಅದು ರಿಸರ್ವ್ ಮಾಡಿದಾಗ ನಾವು ಇದೇ ತರ ಕೂತ್ಕೊಂಡು ಯಾರಿಗೆ ನಾಮಿನೀಸ್ ಕೊಡ್ಬೇಕು, ಯಾರು ನಮ್ಮ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಇವ್ರನ್ನೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಡಿಸಿ ಅವ್ರಿಗೆ ಯಾರಿಗೆ ನಾಮಿನೀಸ್ ಕೊಡ್ಬೇಕು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಇದೇ ತರ ನಾವೆಲ್ಲರೂ ಮುಖಂಡರು ಕೂತ್ಕೊಂಡು ಮಾತನಾಡ್ಕೊಂಡು ಮಾಡಿ. ಯಾಕಂದ್ರೆ ಕೇವಲ ಲೋಕಲ್ ಅಲ್ಲಿ ಮಾತ್ರ ಅಲ್ಲ ನಾಮಿನೀಸ್, ನಮ್ಮ ರಾಜ್ಯದಲ್ಲೂ ಇರ್ತದೆ, ರಾಷ್ಟ್ರದಲ್ಲೂ ಇರ್ತದೆ. ಅದು ಯಾವ್ದು ನಾಮಿನೀಸ್ನ ನಮಗೆ ತರಬೇಕು. ಇದೇ ತರ ಕೂತ್ಕೊಂಡು ಯಾರು ಯೋಗ್ಯರು, ಯಾರು ಅವ್ರು ಕೊಟ್ರೆ ಅದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ನಮ್ಮ ಊರಿಗೋಸ್ಕರ ದುಡಿತಾರೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಖಂಡಿತವಾಗಿ ಮಾಡ್ತದೆ. ಈ ಮುಖಾಂತರ ಈ ಒಂದು SIR ಕುರಿತಾಗಿ ನಮಗೆ ಬಂದಿರತಕ್ಕಂಥ ಒಂದು ಅವಕಾಶ ಇದು. ನಾವು ಇದನ್ನ ಕರೆಕ್ಟ್ ಆಗಿ ಸದ್ಬಳಕೆ ಮಾಡಿಕೊಂಡು ಪ್ರತಿ ಮನೆಗೂ ಹೋಗಿ ನಾವೇ ಎನ್ಯುಮರೇಷನ್ ಫಾರ್ಮ್ ನ BLO ಕೈಯಲ್ಲಿ ಕೊಡಿಸಿ ಮತ್ತೆ ಅಲ್ಲಿ ಫಿಲ್ ಮಾಡಿಸಿ ತಗೊಂಡ್ಬರ್ಬೇಕು. ಯಾಕಂದ್ರೆ ಅವ್ರು ನಿಮ್ಮನ್ನ ನೆನ್ಸ್ಕೊತಾರೆ. ಇದನ್ನ ಯಾರು 2002 ಆದ್ಮೇಲೆ ಯಾರು ಡೆತ್ ಆಗಿರ್ತಾರೆ ಆ ಹೆಸರನ್ನೆಲ್ಲ ತೆಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಬ್ಬರಿಗೆ ಯಾರಾದ್ರೂ 2 ಓಟು ಇಲ್ಲೂ ಇರ್ತದೆ, ಇನ್ನೊಂದು ಊರಲ್ಲೂ ಇರ್ತದೆ ಅನ್ನೋ ಆ ತರದ್ ಏನಾದ್ರು ನಿಮ್ ಗಮನಕ್ಕೆ ಬಂದ್ರೆ ದಯಮಾಡಿ ಒಬ್ರಿಗೊಂದು ಓಟು. ಅದ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಕೋಡಿಂಗ್ ಸಿಸ್ಟಮ್ ಇರೋದ್ರಿಂದ ಆ ಸ್ಕ್ಯಾನ್ ಮಾಡಿದಾಗ ಅಲ್ಲೇ ಫಿಲ್ಟರ್ ಆಗ್ಬಿಡ್ತಾರೆ. ಆದ್ರೂ ನಿಮ್ ಗಮನಕ್ಕೆ ಯಾವ್ದಾದ್ರು ಬಂದ್ರೆ ಅವ್ರಿಗೆ ಹೇಳ್ರೆ ದಯಮಾಡಿ ಒಂದು ಕಡೆ ನೀನು ಓಟಿಟ್ಕೊಳಪ್ಪ, 2 ಕಡೆ ಏನಾದ್ರು ಓಟಿಟ್ಟು ಅಂತ ಹೇಳಿದ್ರೆ ಇಲ್ಲೂ ಮಾಡಿಸಿ ಅಲ್ಲೂ ಮಾಡಿದಾಗ 2 ಕಡೆ ಹೋಗ್ತದೆ. ಅವ್ರಿಗೆ ವೋಟಿಂಗ್ ಪವರ್ ಇರೋದಿಲ್ಲ. ಈ ತರದ್ದೆಲ್ಲ ನಾವು ಅವ್ರಿಗೆ ಸಂಕ್ಷಿಪ್ತವಾಗಿ ಅವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರದಲ್ಲಿ ಮೋದಿಯವರ ಒಂದು ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ. ಸತತವಾಗಿ 3 ಬಾರಿ ಪ್ರಧಾನಮಂತ್ರಿಗಳಾಗಬೇಕು ಅಂದ್ರೆ ಅದೇನು ತಮಾಷೆ ಅಲ್ಲ. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಎಲೆಕ್ಷನ್ ಟೈಮಲ್ಲಿ ಹೋಗಿ ಮತ ಕೇಳ್ತೀವಿ, ಕೇವಲ ಎಲೆಕ್ಷನ್ ಟೈಮಲ್ಲೇ ಹೋಗಿ ನಾವು ಮನೆಗಳಿಗೆ ಹೋಗಿ ಮತ ಕೇಳೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ನಮಗೆ ಹಿನ್ನಡೆ ಆಗ್ತದೆ. ಈಗ ಏನು SIR ಅಂತ ಬಂದಿದೆ, ಆ SIR ನ ನಾವು ಇದನ್ನ ಕರೆಕ್ಟ್ ಆಗಿ ಸದುಪಯೋಗ ಪಡಿಸ್ಕೋಬೇಕು. ಪ್ರತಿ ಮನೆಗೂ ನಾವು ಭೇಟಿ ಕೊಟ್ಟು ಆ ಎನ್ಯುಮರೇಷನ್ ಫಾರ್ಮ್ ನ ಅವ್ರಿಗೆ ಕೊಟ್ಟು ಅಲ್ಲೇ ಫಿಲ್ ಮಾಡಿ ಕೊಟ್ರೆ ನಾಳೆ ದಿವಸ ನಮ್ಮನ್ನು ತಿಳ್ಕೊಂತಾರೆ. ಯಾಕಂದ್ರೆ ಇಂಥವ್ರು ಬಂದಿದ್ರಪ್ಪ, ನರಸಿಂಹ ಬಂದಿದ್ದ, ಎನ್ಯುಮರೇಷನ್ ಫಾರ್ಮ್ ತಗೊಂಡ್ಬಂದಿದ್ದ, ಇಲ್ಲೇ ಕೂತ್ಕೊಂಡು ಹುಡ್ಕೋತಾರೆ. ಆನಂದ ಬಂದಿದ್ದಾನೆ, ಆನಂದ ತಿಳ್ಕೊಂತಾರೆ. ಈ ತರ ಮುಖಂಡರು ಯಾರು ಹೋಗ್ತಾರೆ ಅವ್ರನ್ನೆಲ್ಲ ತಿಳ್ಕೊಳ್ತಕ್ಕಂಥ ಕೆಲಸನ ಮಾಡ್ತಾರೆ. ಇದೊಂದು ಒಳ್ಳೆ ಅವಕಾಶ. ಪ್ರತಿ ಮನೆಗೂ ಭೇಟಿ ಕೊಡ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸಕ್ಕಂಥದ್ದು. ಬೇರೆ ಟೈಮಲ್ಲಿ ಏನೋ ಇಲ್ಲದೆ ಇರ್ಬೇಕಾದ್ರೆ ಸುಮ್ಮನೆ ಹೋಗಿ ಮಾತಾಡ್ತದಂದ್ರೆ ಈ ಕೆಂಪಲ್ಲಿ ಅದು ಹೊಚ್ಚಿನಾಡು ಅನ್ನೋ ತರ ಮಾತಾಡ್ಬಿಡ್ತಾರೆ. ಈಗ ಮಾಡಿದ್ರೆ ಅರೆ ಈ ತರ SIR ಒಂದು ಪ್ರಕ್ರಿಯೆ ನಡೀತಾ ಇದೆ, ಈ SIR ಪ್ರಕ್ರಿಯೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಮನೆಗೂ ಬಂದ್ರಪ್ಪ, ನಮ್ಗೆ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ರಪ್ಪ ಅಂತ. ಯಾಕಂದ್ರೆ ಅದು ಎಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಅಂದ್ರೆ ನಾಳೆ ದಿವಸ ಗ್ರಾಮ ಪಂಚಾಯತಿಯಲ್ಲಿ ನಾವು ನಿಂತಾಗೋ, TPಯಲ್ಲಿ ತಾಲೂಕ್ ಪಂಚಾಯತಿಯಲ್ಲಿ ನಿಂತಾಗೋ, ಇಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತಾಗೋ ನಾವು ಮತ ಕೇಳಲಿಕ್ಕೆ ಮತ್ತೆ ನಾವು ಮನೆಗೆ ಹೋದಾಗ ಅವರೇ ನೆನ್ಸ್ಕೊಂಡು ಹೇಳ್ತಾರೆ, ಹೌದಪ್ಪ ಇವತ್ತು ನೀವು ಮತ ಕೇಳಕ್ ಬಂದಿದ್ದೀಯ ನಮ್ಗೆ, ಅವತ್ತಿನ ದಿವಸ ಎಲೆಕ್ಷನ್ ಕಾರ್ಡ್ ಮಾಡಿಸಿದ್ದು ನೀನೇ ಅಲ್ವಾ ಅಂತೇಳಿ ಅವರೇ ನಮ್ಗೆ ಉತ್ತರ ಕೊಡ್ತಾರೆ. ಆ ತರದ ಒಂದು ಸಂಪರ್ಕನ ನಾವು ಪ್ರತಿ ಮನೆಗೂ ಭೇಟಿ ಕೊಡೋದ್ರ ಮುಖಾಂತರ ಈ ಒಂದು SIR ನ ಸದ್ಬಳಕೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ 22 ವರ್ಷಕ್ಕೊಂದ್ಸರಿ ಬರುವಂತದ್ದು ಈ ಪ್ರಕ್ರಿಯೆ. ಈಗ ನಮ್ಮ ಅದೃಷ್ಟ ಈಗ ಬಂದಿದೆ.
ಇದನ್ನ ನಾವು ಯಾವ ರೀತಿ ಬಳಸ್ಕೋಬೇಕು ಅದನ್ನ ಬಳಸ್ಕೋಬೇಕು. ಈ ತರ ಪ್ರಕ್ರಿಯೆನ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಬೇರೆ ಪಕ್ಷಗಳು ಯಾವ್ದು ಮಾಡ್ತಾ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದು ಒಂದು ಸಿಸ್ಟಮ್ಯಾಟಿಕ್ ಅಲ್ಲಿ ಒಂದು ಕರೆಕ್ಟ್ ಆಗಿರೋ ಒಂದು ಸಿಸ್ಟಮ್ ಅಲ್ಲಿ ರನ್ ಆಗ್ತಕ್ಕಂಥದ್ದು ಅಂದ್ರೆ ಈ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಇದನ್ನ ಪ್ರತಿಯೊಬ್ಬರಿಗೂ ಇಷ್ಟು ಜನ ನಾವು ಮುಖಂಡರಲ್ಲಿ ಸೇರಿದೀವಿ, ಇಷ್ಟು ಮುಖಂಡರಿಗೆ ನಾವು ಹೇಳಿದೀವಿ ಅಂತ ಹೇಳಿದ್ರೆ, ನೀವು ಎಲ್ಲೋ ಒಂದು ಟೀ ಅಂಗಡಿ ಹತ್ರನೋ ಇಲ್ಲ ಎಲ್ಲೋ ಒಂದು ಹತ್ರ ಕೂತಿರ್ಬೇಕಾದ್ರೆ ನೀವು ಇನ್ನೊಂದು ಇಬ್ಬರು ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಅದು ಆ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಸಂಸದರಿಂದ ಶುರು ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬೃಹದಾಕಾರವಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಕೇಸರಿಮಯ 80% ಕೇಸರಿಮಯ ಆಗಿದೆ ಅಂತ ಹೇಳಿದ್ರೆ ಈ ಸಿಸ್ಟಮ್ ಅಲ್ಲಿ ನಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಇನ್ನ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಬಂದಿದೆ 3 ವರ್ಷ ಸಿದ್ದರಾಮಯ್ಯನವರು ತಳ್ಕೊಂಬಂದ್ರು. ಆ ಭಾಗ್ಯಗಳನ್ನ ಏನು ಅವರು ಕಮಿಟ್ಮೆಂಟ್ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ ಅದನ್ನ ಸರಿಯಾಗಿ ಫಿಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೆಣ್ಮಕ್ಳಿಗೆ ಕೇಳಿದ್ರೆ ಹೇಳ್ತಾರೆ 1 ತಿಂಗಳು ಕೊಟ್ಟರೆ 3 ತಿಂಗಳು ಎಗರಿಸ್ಬಿಡ್ತಾರೆ. ಆ 3 ತಿಂಗಳ ಲೆಕ್ಕನೂ ಸಹ ಅವ್ರು ಯಾರು ಕೇಳಲಿಲ್ಲ ಅಂದಾಗ ಒಂದು ಸೆಷನ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕರು ಅದ್ರ ಬಗ್ಗೆ ರೈಸ್ ಮಾಡಿದಾಗ 2 ತಿಂಗಳು ಬಂದೇ ಇಲ್ಲ. ಆದ್ರೆ 2 ತಿಂಗಳು ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳೇ ಹೇಳ್ತಾರೆ ನಾವು ಕೊಟ್ಟಿದೀವಿ ಅಂತ. ರೆಕಾರ್ಡ್ಸ್ ಅಲ್ಲಿ ನೋಡಿದಾಗ ಅದು ಕೊಟ್ಟೆಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಒಂದು 5,000 ಕೋಟಿ 5,000 ಕೋಟಿನೇ ಪತ್ತ ಹೇಳಿದ್ರೆ ತಿಂದಾಕ್ಬಿಟ್ಟವ್ರೆ. ನಾವು ಗೊತ್ತಿರೋದೆ ಅವ್ರು ತಿಂದಾಕ್ತಾರೆ ಅಂತ ಹೇಳಿದ್ರೆ ಸಿಎಂ ಒಬ್ಬರೇ ತಿಂದಾಕಿರ್ತಾರೆ, ಇಲ್ಲ ಸಂಬಂಧಪಟ್ಟ ಮಂತ್ರಿ ತಿಂದಿರ್ತಾರೆ ಅಂತಲ್ಲ. ಅವರಿಗೆ 1 ತಿಂಗಳಿಗೆ ಇಷ್ಟು ದುಡ್ಡನ್ನ ಹೈಕಮಾಂಡ್ ಕಳಿಸ್ಬೇಕು ಅನ್ನೋ ಒಂದು ಟಾರ್ಗೆಟ್ ಇರ್ತದೆ. ಇಷ್ಟು 1,000 ಕೋಟಿ ನೀವ್ ಏನ್ ಮಾಡ್ತೀರೋ, ಯಾರು ತಲೆ ಹೊಡಿತೀರೋ, ಏನ್ ಭ್ರಷ್ಟಾಚಾರ ಮಾಡ್ತೀರೋ ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ, ನಾವು ಅಲ್ಲಿ ಕೇಂದ್ರದಲ್ಲಿ ಕೂತ್ಕೊಂಡು ಬೇರೆ ರಾಜ್ಯಗಳು ಏನು ರೆವಿನ್ಯೂ ಇರಲ್ಲ ಅಂತದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲ ಆಂಧ್ರದಲ್ಲೋ ಇಲ್ಲಾಂದ್ರೆ ಕೇರಳದಲ್ಲೋ ತಮಿಳ್ನಾಡಲ್ಲೋ ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಬೇಕಾಗಿರೋ ದುಡ್ಡನ್ನು ಸಹ ಇಲ್ಲಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಸಿಎಂ ಆಗಿರ್ತಕ್ಕಂಥವ್ರಿಗೆ ಕಳಿಸ್ಕೊಡ್ಬೇಕು. 1,000 ಕೋಟಿ ಬೇರೆ ರಾಜ್ಯದಲ್ಲಿ ಏನು ಎಲೆಕ್ಷನ್ಸ್ ಆಗ್ತದೋ ಅಲ್ಲಿಗೂ ಸಹ ನಮ್ಮ ರಾಜ್ಯದಿಂದನೇ ದುಡ್ಡನ್ನು ಕಳಿಸ್ತಕ್ಕ 1,000 ಕೋಟಿ ಕಳಿಸವ್ರೆ. 2 ಬೂತ್ 1 ಮತ್ತೆ ಬೂತ್ 2ರ ಈ ನಮ್ಮ ಕರ್ನಾಟಕ ಸರ್ಕಾರದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮಕ್ಕೆ, ಆಮೇಲೆ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮತದಾರರಿಗೂ ಒಂದು ಅರಿವು ಮೂಡಿಸೋದ ಕಾರ್ಯಕ್ರಮಕ್ಕೆ ನಮ್ಮ ಬೂತ್ ಮಟ್ಟದ ಸಭೆ ಮಾಡಲಿಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಆನಂದ್ ಗೌಡರು ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೋರುತ್ತಾ ಏನಿಲ್ಲ, ಈಗ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮ ಸರ್ಕಾರ ಮಾಡಿದ ಹಮ್ಮಿಕೊಂಡಿರೋದು ಏನಕ್ಕೆ ಅಂತ ಮತದಾರರು ಈ ಕಾರ್ಯದಲ್ಲಿ ಈ ಭಾಗಿಯಾಗಬೇಕು, ಸಕ್ರಿಯವಾಗಿ ಅಂತ ಹೇಳ್ಕೊಳ್ತಾ, ಆಮೇಲೆ ಏನು ಈ ಮತದಾರ ಪಟ್ಟಿ ಪರಿಷ್ಕರಣೆ ನಿಮಗೆಲ್ಲ ಗೊತ್ತಿರ್ಬೇಕು, ಇದೇನಪ್ಪ ಹೊಸದು ಅಂತ SIR ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಅಂತ ಹೇಳ್ತಾರೆ. ಏನಂತಂದ್ರೆ ಈಗ ಸತ್ತೋಗಿರೋವಂಥವ್ರದ್ದು, ಆಮೇಲೆ 2 ಕಡೆ ವೋಟ್ ಇರೋವಂಥವ್ರದ್ದು ಅದೆಲ್ಲ ಎಲ್ಲ ಕ್ಲಿಯರ್ ಪರಿಷ್ಕರಣೆ ಮಾಡಿ ಒಂದು ಸಿಂಗಲ್ ವೋಟ್ ಇರೋ ತರ ಮಾಡೋ ತರ ಸರ್ಕಾರದ ಒಂದು ಯೋಜನೆಯನ್ನು ನಾವು ಆ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಎಲ್ಲರಿಗೂ ಹೇಳ್ತಾ, ಆಮೇಲೆ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಲ್ರೆಡಿ ಟೀಚರ್ಸ್ ಆಗಲಿ BLOಗಳಾಗಲಿ ನಿಮ್ಮ ಮನೆ ಬಾಗಿಲು ಬಂದು ಹೋಗಿರೋದ್ರಿಂದ ಎಲ್ಲ ಮತದಾರ ಆಮೇಲೆ ಈ ಪರಿಷ್ಕರಣೆ ಫಾರಂ ಅಂತಲ್ಲ ಅದ್ರಲ್ಲಿ ಕೊಟ್ಟಿರ್ಬೇಕು, ಆಲ್ರೆಡಿ ಕೊಟ್ಟು ನೀವೆಲ್ಲ ಅದನ್ನ ಸಮಗ್ರವಾಗೆಲ್ಲ ವಾಪಸ್ ಕೊಟ್ಟಿರ್ಬೇಕಂತ ನಾನು ತಿಳ್ಕೊಂಡಿರ್ತೇನೆ. ಅದ್ರ ಬಗ್ಗೆ 4 ಮಾತು ಹೇಳೋದಕ್ಕೆ ನಮಗೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಂತ ಅದ್ರ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಯಾವ ತರ ಈ ಮತದಾರ ಪಟ್ಟಿ ಪರಿಷ್ಕರಣೆ ನಾವು ಯಾವ ತರ ಪಾಲ್ಗೊಳ್ಬೇಕು ಅಂತ ಒಂದು 4 ಒಂಥರ ಜಾಗೃತಿ ನಡೆಗಳು ಹೇಳೋದಕ್ಕೆ ನಮಗೆ ತಿಳಿಸೋದಕ್ಕೆ. ಯಾಕಂದ್ರೆ BLA ಅಂತ BLA 1 ಅಂತ ನಮ್ಮ ತಾಲೂಕಿಗೆ ಅವರೇ ಮೊದಲನೇ ಮತದ ನಮ್ಮ BLA 1 ಆಗಿರ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ. ಅವ್ರಿಗೆ ಕೆಲವು ಸಲಹೆಗಳು ಸೂಚನೆಗಳು ನಾವು ಕೇಳೋಣ ಅಂದ್ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರೊಂದೆರಡು ಮಾತಾಡಬೇಕು ಅಂತ ನಾವು ಇಷ್ಟಪಡ್ತೀವಿ, ಕೇಳ್ಕೊಂತ ಇದ್ದೀವಿ.